ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ 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 ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ 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 ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಗುರುಭ್ಯೋ ನಮಃ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಜಗದ್ಗುರು ವೀರಲಿಂಗಾಯ ನಮಃ ಓಂ ಜಗದ್ಗುರು ಮುಂಡಗನೂರಿನ ಮಾಲಿಂಗರಾಯ ನಮೋ ನಮಃ ಸದಾವಕಾಲದಲ್ಲಿ ಕಾಡ್ತಕ್ಕಂಥ ದುಃಖವನ್ನು ಹೊಡೆದೋಡಿಸಿ ಪರಮಶಾಂತಿಯನ್ನ ಕರುಣಿಸಿರುವಂತ ಗುರುವಿನ ಗುರು ಪರಮ ಗುರುವಿನ ಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಮುಂಡಗನೂರಿಗೆ ಸ್ಥಾಪನೆಗೊಂಡಿರುವಂತ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತ ಶ್ರೀ ಗುರು ಮಾಲಿಂಗರಾಯರನ್ನ ಮೊದಲು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳಿಗೂ ಎಲ್ಲ ಧರ್ಮದ ಮಹಾತ್ಮರಿಗೂ ಎಲ್ಲ ಗುರು ಮಾತೆಯರಿಗೂ ಮುಂಡಗನೂರಿನ ಗುರು ಹಿರಿಯರಿಗೂ ಅನಂತ ಅನಂತ ವಂದನೆಗಳು. ಇಲ್ಲಿ ತನಕ ನಿಮಗೆ ಉಪದೇಶ ಮಾಡಿರ್ತಕ್ಕಂಥ ಮಾಳಪ್ಪ ಉಸಾಕಾರ ಪೂಜಾರಿ ಅವರೇ, ಕೋಲೂರಿನ ಇಸ್ಲಾಮ ಧರ್ಮದ ಮೊಹಮ್ಮದ ಪೈಗಂಬರರ ಆಧಾರ ಸಿದ್ಧಾಂತವನ್ನ ಆಧಾರವಾಗಿಟ್ಟುಕೊಂಡು ಗುರು ಗೋವಿಂದ ಭಟ್ಟರು ಶರೀಫ ಸಾಹಿಬರ ಒಂದು ಉಪದೇಶದ ಮಾತುಗಳನ್ನ ಉಪನ್ಯಾಸವನ್ನ ಮಾಡಿರ್ತಕ್ಕಂಥ ಕೋಲೂರಿನ ಇಸ್ಲಾಮ ಧರ್ಮದ ಸಾಹಿಬರೇ, ಮಾಳಪ್ಪ ಗಡಿಗೆಯವರೇ, ಹೊಳೆಪ್ಪ ಬಾವಿಕಟ್ಟಿಯವರೇ, ಪರಸಪ್ಪ ರೇವಣ್ಣವರೇ, ಶಿವಗೇನಿ ದೇವರುಗಳವರೇ, ಮನಿಗೇನಿ ಸಿದ್ಧ ಸತ್ಯಪ್ಪನವರೇ, ಗೌಡಪ್ಪ ಗಾಡದವರೇ, ದಯಾನಂದ ಕುಂಬಳಿಯವರೇ, ಲಕ್ಕಪ್ಪ ಗಡಿಗೆಯವರೇ,
ರಾಮಣ್ಣ ಬೆನ್ನಿಯವರೇ, ಬಸು ಅಡ್ಗೋಳ್ ಅವರೇ, ಪ್ರದೀಪ್ ಬಿರಾದಾರ್ ಅವರೇ, BM ಬಸವರಾಜ್ ಮೇಸ್ಟರ್ ಅವರೇ, ನಮ್ಮ ಪುರಾಣವನ್ನ ಮುಂಡಗನೂರಿನಲ್ಲಿ ಹಿರಿಯರ ಗಮನಕ್ಕೆ ತಂದು ಪುರಾಣವನ್ನ ಹಚ್ಚಿರ್ತಕ್ಕಂಥ ಲಕ್ಕಪ್ಪ ಗಡಿಗೆ ಪೂಜಾರಿ ಅವರೇ, ನನ್ನ ಮಾತೆಯರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳು. ಎನ್ನ ಆತ್ಮೀಯ ಬಂಧುಗಳೇ, ಶ್ರೀ ಗುರು ಮಹಾಲಿಂಗರಾಯರ ಹಾಲಮತ ಪುರಾಣ ಪ್ರವಚನದಲ್ಲಿ ಪ್ರವೇಶ ಆಗೋಣ. 14ನೇ ಶ್ರವಣ ಮಾಸದಲ್ಲಿ ಶ್ರವಣ ಮಾಡುತ್ತಾ ಬಂದಿರುವಂತ ಮುಂಡಗನೂರಿನ ಎಲ್ಲ ಗುರು ಹಿರಿಯರೇ, ಇವತ್ತಿನ ದಿವಸ ನಮ್ಮ ಮತಿಗೆ ಹೊಳೆದಷ್ಟು ತಿಳಿದಷ್ಟು ಗುರುನಾಥ ಮಾಲಿಂಗರಾಯ ತುದಿ ನ್ಯಾಲಿಗೆ ಮ್ಯಾಲ ನಿತ್ತು ನುಡಿಸಿದಟ್ಟು ನಿಮ್ಮ ಮುಂದೆ ನುಡಿ ನೈವೇದ್ಯವನ್ನ ಮಾಡಲಿದ್ದೇವೆ. ಎನ್ನ ಆತ್ಮೀಯ ಬಂಧುಗಳೇ, ಒಂದ ವರಕವಿಗಳ ವಚನವನ್ನು ಆಧಾರವಾಗಿಟ್ಟುಕೊಂಡು ಚಿಂತನವನ್ನು ಮಾಡೋಣ. ಆ ವಚನ ಯಾವುದು ಅಂತ ಕೇಳಿದ್ರೆ, ಋಷಿಗಳಾಡಿದ ವಾಕ್ಯಗಳು ಖುಷಿ ಎಂದವನೇ ಗದ್ದ, ಸಿದ್ಧರಾಡಿದ ವಾಕ್ಯಗಳು ಖುಷಿ ಎಂದವನೇ ದಡ್ಡ, ಸತ್ಯ ಶಿವಶರಣರಾಡಿದ ವಾಕ್ಯಗಳು ಖುಷಿ ಎಂದವನೇ ದಡ್ಡ, ಸದ್ಗುರುಗಳಾಡಿದ ವಾಕ್ಯಗಳು ಸದ್ಗುರು ಶ್ರೀ ಮಹಾಲಿಂಗರಾಯರ ಆಡಿದ ವಾಕ್ಯಗಳು ಖುಷಿ ಎಂದವನೇ ದಡ್ಡ ಎಂದನು ನೋಡ ನಮ್ಮ ನಿರ್ವೈಲ ಬೀರಲಿಂಗ ದೇವ. ಎನ್ನ ಆತ್ಮೀಯ ಬಂಧುಗಳೇ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಋಷಿಗಳು ಅಂತಂದ್ರೆ ಬಹಳ ದೊಡ್ಡ ತಪಸ್ವಿಗಳು. ಅವರ ಆಡಿರ್ತಕ್ಕಂಥ ಮಾತುಗಳು ವಾಕ್ಯಗಳು ಖುಷಿ ಇಲ್ಲ. ಖುಷಿ ಅಂದ್ರೆ ಏನು? ಸುಳ್ಳು ಮಾತುಗಳಿಲ್ಲ, ಎಲ್ಲ ಸತ್ಯದ ಮಾತುಗಳದಾವ. ಸಿದ್ಧರಾಡಿದ ವಾಕ್ಯಗಳಂತೂ ಬಹಳಷ್ಟು ಅಮೂಲ್ಯವಾದ ವಾಕ್ಯಗಳದಾವ. ಅವರು ವರನ ಕೊಟ್ಟಿರಬಹುದು, ಶಾಪ ಕೊಟ್ಟಿರಬಹುದು, ಆದರೆ ಅವರ ಮಹತ್ವಗಳಲ್ಲಿ ಅಷ್ಟು ತಾಕತ್ತದ, ಅವರ ಮಹತ್ವಗೆ ಅಷ್ಟು ಬೆಲೆಯದ. ಅವು ಗುರುವಾಕ್ಯಗಳು. ಏನು ಬಹಳಷ್ಟು ಎಲ್ಲ ಮಹಾತ್ಮರು, ಯೋಗಿಗಳು, ಋಷಿ ಮುನಿಗಳು, ಸಿದ್ಧ ಸಾಧುರು, ಸಂತರು ಎಲ್ಲರೂ ವಾಕ್ಯಗಳನ್ನ ಬೋಧನೆ ಮಾಡುತ್ತಾ ಬಂದಿದ್ದಾರೆ. ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರುವಂತ ಪರಮಭಾವನ ಮೂರ್ತಿಗಳಾಗಿರುವಂತ ಜಗಜ್ಯೋತಿಯ ಬಸವಣ್ಣನವರು ಒಂದು ವಚನ ಹೇಳುತ್ತಾರೆ. ಬಹಳ ಸುಂದರವಾಗಿರುವಂತ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನ್ನಬೇಕು, ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತ ಹೇಳಿದ್ರು. ಋಷಿಗಳು, ಸಿದ್ಧರು, ಮಹಾತ್ಮರು, ಶರಣರಾಡಿರುವ ಮಾತುಗಳು ಅವು ದಾರಿನಲ್ಲಿ ಹೂ ಹೆಂಗ ಪೊನ್ಸಲ್ಪಟ್ಟಿರ್ತಿರೋ ಹಂಗ ಮುತ್ತವನ್ನ ಪೊನ್ಸಲ್ಪಟ್ಟಿರ್ತದ. ಅಂತ ಮುತ್ತಗಳು ಮಾತಾಡಿದರ ಹೋಯ್ತು, ಮುತ್ತು ಒಡೆದರ ಹೋಯ್ತು. ಮಾತುಗಳು ಮಾತಿನಿಂದಲೇ ರಾಮಾಯಣಿ ಆಗ್ಯದ, ಮಾತಿನಿಂದಲೇ ಮಹಾಭಾರತ ಆಗ್ಯದ. ಮಾತುಗಳು ಕಮ್ಮಿ ಮಾತಾಡಬೇಕು,
ಮಾತನ್ನ ನಿಧಾನವಾಗಿ ಮಾತಾಡಬೇಕು, ಮಾತುಗಳು ಮೃದುವಾಗಿ ಮಾತಾಡಬೇಕು. ಏನು ಋಷಿ ಮುನಿಗಳು ಆಡಿರುವ ವಾಕ್ಯಗಳು ಎಂದು ಸುಳ್ಳಾಗಿಲ್ಲ. ಸಿದ್ಧರಾಡಿದ ವಾಕ್ಯಗಳು ಅಂದು ಸುಳ್ಳಾಗಿಲ್ಲ, ಇಂದು ಸುಳ್ಳಾಗೋದಿಲ್ಲ, ಇನ್ನು ಮುಂದೂ ಸುಳ್ಳಾಗೋದಿಲ್ಲ. ಏನ ಆತ್ಮೀಯ ಬಂಧುಗಳೇ, ಋಷಿಗಳಿಗೆ ಶಾಪ ಯಾಕೆ ಕೊಟ್ರು? ಋಷಿಗಳು ಯಾಕೆ ಶಾಪ ಕೊಟ್ರು? ಮತ್ತ ಮಾತುಗಳನ್ನ ಅವರನ್ನ ಯಾರು ಕೆಣಕಿದ್ರು ಮತ್ತೆ ಯಾಕೆ ಕೆಣಕಿದ್ರು, ಯಾಕೆ ಚುಚ್ಚಿ ಬಳಸಿ ಮಾತಾಡಿದ್ರು ಅಂತಂದ್ರೆ ನಮ್ಮ ಮಹಾಲಿಂಗರಾಯರ ಹಾಲಮತ ಪುರಾಣ ಆಧ್ಯಾತ್ಮಿಕ ಪ್ರವಚನದಲ್ಲಿ ಬಹಳ ಸುಂದರವಾಗಿರುವಂತ ವಿಷಯ. ಏನು ಬೀರಲಿಂಗ ದೇವರ ಅಂದ್ರೆ ಮಹಾಲಿಂಗರಾಯನ ಗುರುವಿನ ತಾಯಿ ತಂದೆಯರ ಮದುವೆ ನಡೆದಾಗ ಚುಚ್ಚಿ ಬಳಸಿ ಮಾತಾಡ್ತಾರ. ಸುನಂದ ಗ್ರಾಮದ ಸೂರ್ಯಪ್ಪ ಮತ್ತು ಮಾಯಮ್ಮ ಹರಿಮತ ಶಿವಮತ ಏನ್ರಿ, ಹರಿಮತ ಹಾಲಮತ ಒಂದಾದು ಅಂತ ತಾಳಿ ಹೊಡವಾಡದ ನಗ್ತಾರ, ಚಪ್ಪಾಳಿ ಬಡದ. ಅವ್ರಿಗೆ ಏನ್ ಅನಿಸ್ತು ಏನೋ, ಇದೊಂದು ಜಾತಿ ಹೆಣ್ಣದ, ಇದೊಂದು ಜಾತಿ ಗಂಡದ, ಎರಡೂ ಕೂಡಿಸಿ ಮದುವೆ ಮಾಡಾಕತ್ಯಾನ ಪರಮಾತ್ಮ ಅಂತ ಹಾಯ್ಸ್ ಮಾಡ್ತಾರ, ಚುಚ್ಚಿ ಬಳಸಿ ನಿಂದೆ ಆಡ್ತಾರ. ನಿಂದೆ ಆಡಿದ ಮಾತುಗಳನ್ನ ಪರಮಾತ್ಮನು ಆಧಾರವಾಗಿಟ್ಟುಕೊಂಡು ಆ ಇಬ್ಬರು ಸತಿಪತಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾನ. ಅಂದ್ರ ಆಕಾಶ ಪರಮಲಿಂಗ, ನನ್ನ ಮಾನಸ ಪುತ್ರ ಆಕಾಶ ಪರಮಲಿಂಗ ಸೂರಮ್ಮನ ಮದುವೆ ನಡೆದಾಗ ಇಂಥ ಲೋಕೆಲ್ಲ ಆನಂದ ಪಡುವಾಗ, ಲೋಕ ಸಂತೋಷ ಪಡುವಾಗ ನೀವು ಅವರನ್ನು ನೋಡಿ ಚಪ್ಪಾಳಿ ತಟ್ಟಿದ್ರಲ್ಲ, ಮುಂದಿನ ಜನ್ಮದಲ್ಲಿ ನೀವಿಬ್ಬರು ಸತಿಪತಿಗಳಾಗಿ ನಿನ್ನ ಮಡದಿಯ ಕೊರಳಿಗೆ ಮಾಂಗಲ್ಯ ಧಾರಣ ಮಾಡುವಾಗ ನಿನಗ ಮಿಡಿನಾಗರ ಹಾವ ಕಡಿದು ನೀನು ಸಾವನ್ನಪ್ಪಬೇಕು ಅಂತ ಶಾಪ ಕೊಟ್ಟ ಪರಮಾತ್ಮ. ನಿನ್ನ ಮಡದಿಗೂ ಕೂಡ ವಿಧಿವಿಯಾಗಿ ಶ್ರೀ ಗುರು ಬೀರಲಿಂಗನ ಸೇವೆ ಮಾಡಿ ಅವಳು ಕೂಡ ಒಂದು ದಿನ ಅಡವಿಯಲ್ಲಿ ಮಿಡಿನಾಗರ ಹಾವ ಕಚ್ಚಿ ಸಾವನ್ನಪ್ಪಲಿ ಅಂತ ಶಾಪ ಕೊಟ್ಟ. ಏನ್ ನಮ್ಮ ಬೀರಲಿಂಗರ ಪ್ರಥಮದ ಶಿಷ್ಯರು ಹಿಂದಕ್ಕಾಗಿದ್ರು ಅಂದ್ರೆ ಮಹಿಳೆಯರಲ್ಲಿ, ಹೆಣ್ಮಕ್ಕಳಲ್ಲಿ ಯಾರು ಶಿಷ್ಯತ್ವ ವಹಿಸಿಕೊಂಡ್ರು ಅಂತಂದ್ರೆ ಮಾಯಮ್ಮ ಅನ್ನತಕ್ಕಂಥ ಒಬ್ಬಳು ವಿಧವಿಯ ಭಕ್ತಳು. ಏನು ಶಾಪ ಪರಮಾತ್ಮ ಏನೋ ಕೊಟ್ಟಿದ್ದ, ಆ ಶಾಪಕ್ಕನುಗುಣವಾಗಿ ಪರಮಾತ್ಮ ಹೇಳಿದ್ದ, ನೋಡಪ್ಪ ಆಕಾಶ ಪರಮಲಿಂಗ ಸೂರಮ್ಮ ದೇವಿಯ ಮಗನ ನೀನಾಗಿರೋದರಿಂದ ನಾನು ಕೊಟ್ಟ ಶಾಪ ನಿನ್ನಿಂದಲೇ ಉಶಾಪವಾಗಬೇಕು. ಗ್ವಾಡಗೇರಿ ಗುಡ್ಡದಲ್ಲಿ ತಪ ಮಾಡಿ ಪರಮಾತ್ಮನ ಅನುಗ್ರಹ ಪಡೆದು ಒಬ್ಬ ಶಿಷ್ಯನನ್ನ ಅಂದ್ರೆ ಮರವಿಲ್ಲದ ಶಿಷ್ಯನನ್ನ ಪಡೆದಿರ್ತಕ್ಕಂಥ ಶ್ರೀ ಗುರು ಬೀರಲಿಂಗ ದೇವರು ನಿರ್ವಾಣ ತಪವನ್ನ ಗೈದಾಗ ಗುಡ್ಡದ ಮ್ಯಾಲ ಬಾರಾಹಟ್ಟಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಆರಿವಾಡಿಯಲ್ಲಿ ಇರ್ತಕ್ಕಂಥ ಬರಗಾಲಿಗೆ ತುತ್ತನಾಗಿ ಭಕ್ತಾದಿಗಳ ಬಂದು ಗೋಡಿಗೆರಿ ಗುಡ್ಡದ ಹತ್ರ ಒಂದು ಹಟ್ಟಿ ನಿರ್ಮಾಣ ಮಾಡಿಕೊಂಡಿರ್ತಾರ. ಈ ಸೂರ್ಯಪ್ಪ ಮತ್ತು ಮಾಯಮ್ಮನ ಮದುವೆ ನಡೆದಿರ್ತದ, ಅಲ್ಲಿ ಬೀರಲಿಂಗ ಹೋಗಿರ್ತಾನ. ಏನ್ ಬೀರಲಿಂಗ ಹೋಗಿರ್ತಾನ, ಇನ್ನೇನಪ್ಪ ಜಗಲಿ ಮೇಲೆ ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ಒಳ್ಳೆ ಸುಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಮಾಡುವಾಗ ಸೂರಪ್ಪ ಮಾಂಗಲ್ಯ ಧಾರಣೆ ಮಾಡಿದ, ಅವಾಗ ಹಾವು ಕಚ್ಚಿ ಪ್ರಾಣ ಬಿಟ್ಟ. ಅಳಕತ್ರು, ಹಾಹಾಕಾರ ಎದ್ದಿತ್ತು. ಬೀರಲಿಂಗ ಸಮಾಧಾನ ಮಾಡಿದ. ಇದು ಹಿಂದಿನ ಜನ್ಮದಲ್ಲಿ ಅವರು
ಶಾಪಗ್ರಸ್ತರಾಗಿ ಈ ಜನ್ಮದಲ್ಲಿ ಅವನು ಮಾಂಗಲ್ಯ ಕಟ್ಟಿದ ಕೂಡಲೇ ಅವನು ಮರಣ ಆಗಬೇಕಂತ ಪರಮಾತ್ಮ ಶಾಪ ಕೊಟ್ಟಿದ್ದ. ಆದ್ದರಿಂದ ಅವನ ಬದ್ದಲು ನೀವು ಚಿಂತೆ ಮಾಡಬೇಡ್ರಿ, ಈ ಮಾಯಮ್ಮನ ಬದ್ದಲು ನೀವು ಚಿಂತೆ ಮಾಡಬೇಡ್ರಿ. ನನ್ನ ಭಕ್ತಳಾಗಿ, ನನ್ನ ಶಿಷ್ಯಳಾಗಿ, ನನ್ನ ಸೇವೆಯನ್ನ ಮಾಡುತ್ತಾ ಹೋಗ್ತಾಳು, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಬೀರಲಿಂಗೇಶ್ವರ ಆ ಮಾಯಮ್ಮನ ಕರ್ಕೊಂಡ ಜಲಮಾಯಿ ಕೆರೆ ಅಂತಾರ ನಮ್ಮ ಹಿರಿಕರು. ಅಲ್ಲಿಂದ ಹುಲಜಂತಿ ಹತ್ರ ಡೋನಿ ಹೆಗ್ಗೇರಿ ಅಂದ್ರ ಡೋನಜ್ ಕೆರೆ ಅಂತ ಆ ಕೆರೆ ಹತ್ರ ಗುಪ್ತ ರೂಪದಿಂದ ಬೀರಲಿಂಗ ದೇವರಿರ್ತಾನ. ಮಾಯಮ್ಮನಿಗೆ ಒಂದ ರೇವಣ ಸಿದ್ದೇಶ್ವರ ಕೊಟ್ಟಿರ್ತಕ್ಕಂಥ ಶಿವಲಿಂಗವನ್ನ ಮಾಯಮ್ಮಳಿಗೆ ಕೊಡ್ತಾನ ಬೀರಲಿಂಗೇಶ್ವರ. ನೀನು ಸೇವೆ ಮಾಡುತ್ತಾ ನಿನ್ನ ಜೀವನವನ್ನ ಮಾಡುವಂತ ಹೇಳಿರ್ತಾರ, ಸೇವೆಯನ್ನ ಮಾಡುವಂತ ಹೇಳಿರ್ತಾನ. ಅದೇ ರೀತಿ ಮಾಯಮ್ಮ ಗುರುವಿನ ಸೇವೆ ಮಾಡಿ ತಾನು ಒಂದು ದಿನ ಅಡವಿಯಲ್ಲಿ ನಾಗರ ಹಾವು ಕಚ್ಚಿ ಸಾವನ್ನಪ್ಪುತ್ತಾಳ, ಅವಳು ಮುಕ್ತಳಾಗಿ ಹೋಗ್ತಾಳ. ಹಿಂಗ ನಮ್ಮ ಮಹಾಲಿಂಗರಾಯರ ಪುರಾಣದಲ್ಲಿ ಬರ್ತಕ್ಕಂಥ ಅಮೂಲ್ಯವಾದಂತ ವಿಷಯನ್ನ ಆತ್ಮೀಯ ಬಂಧುಗಳೇ. ಅದಕ್ಕೆ ಪರಮಾತ್ಮನಾಗಲಿ, ಋಷಿ ಮುನಿಗಳಾಗಲಿ, ಸಿದ್ಧರಾಗಲಿ, ಶರಣರಾಗಲಿ ಕೊಟ್ಟಿರ್ತಕ್ಕಂಥ ಶಾಪ ಅದು ಅನುಭವಿಸಕ್ಕೆ ಇರಬೇಕು, ಅದಕ್ಕೆ ಪರಿಹಾರ ಮತ್ತೊಂದಿಲ್ಲ ಏನ್ರಿ. ಹಿಂದೆ ನಾರದ ಋಷಿನೂ ಶಾಪ ಕೊಟ್ಟಾನ, ಪಾರ್ವತಿ ಶಾಪ ಕೊಟ್ಟಾಳ, ಪರಮಾತ್ಮ ಶಾಪ ಕೊಟ್ಟಾನ. ಪಾಂಡವರ ಕೌರವರ ತಾಯಿಯಾಗಿರುವಂತ ಗಾಂಧಾರಿ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಶಾಪ ಕೊಟ್ಟಾಳ. ಗೌತಮ ಋಷಿ ತನ್ನ ಹೆಂಡತಿಗೆ ಶಾಪ ಕೊಟ್ಟಾರ. ಚಿಂಗಮ್ಮ ಋಷಿ ಪಾಂಡುರಾಜನಿಗೆ ಶಾಪ ಕೊಟ್ಟಾರ. ಬಹಳಷ್ಟು ಶಾಪ ಕೊಟ್ಟಾರ. ಋಷಿಕ ಮುನಿ ಸತ್ಯವತಿ ಮಗನಾಗಿರುವಂತ ಜಮದಗ್ನಿ ಕಾಶ್ಮೀರ ದೇಶದ ರಾಜ್ಯನಾಗಿರುವಂತ ರೇಣುಕ ಮಹಾರಾಜನ ಮಗಳಾಗಿರುವಂತ ರೇಣುಕಾ ಎಲ್ಲಮ್ಮ ಹಠ ಮಾಡಿ ಜಮದಗ್ನಿ ಋಷಿನ ಮದುವೆಯಾಗಿ ಬಂದಾಗ ಮಲಪ್ಪ ಹಾರಿಯ ನದಿಯಿಂದ ನೀರು ತಂದ ಪತಿ ಪಾದ ಪೂಜೆ ಮಾಡುವಾಗ ಅಲ್ಲಿ ಗಂಧರ್ವರು ಜಲಕ್ರೀಡೆ ಆಡುವಾಗ ಒಂದು ನಿಮಿಷ ನೋಡಿದಕ್ಕಾಗಿ ಲೋಕಮಾತೆಯಾಗಿರುವಂತ ಪಾರ್ವತಿ ಅಂಶವಾಗಿರುವಂತ ರೇಣುಕ ಮಾತೆ ಒಂದೇ ನಿಮಿಷ ನೋಡಿದಕ್ಕಾಗಿ ಕಲಂಕಣ್ಣ ಹೊತ್ತುಕೊಳ್ತಾಳ. ನಾನು ಋಷಿ ಪತ್ನಿ, ಜಮದಗ್ನಿ ಮಹರ್ಷಿಗಳು ಇಲ್ಲಿ ಬಂದಿದ್ರೆ ನಾನು ಈ ಮಲಪ್ಪಹಾರಿ ನದಿಯಲ್ಲಿ ಜಲ ಕ್ರೀಡೆ ಆಡ್ತಿದ್ನಿ ಅಂತ ಒಂದು ಮಾತು ಮನುಷ್ಯನಿಗೆ ಅಂತ ಅಂದ ಮ್ಯಾಲ ಇದು ನಂದಲ್ಲ, ಋಷಿ ಪತ್ನಿಯಾಗಿ ನಡೆದುಕೊಳ್ಳುವಂತ ನನ್ನ ಧರ್ಮ ಇದಲ್ಲ ಅಂತ ಮತ್ತ ಉಷ್ಕಿನ ಕೊಡ ಮಾಡಿ ಹಾವಿನ ಶಿಂಬಿಯನ್ನ ಮಾಡಿ ಕೊಡ ಹೊತ್ತುಕೊಂಡ ರೇಣುಕ ಮಾತೆ ಪತಿ ಹತ್ರ ಬರ್ತಾಳ, ಜಮದಗ್ನಿ ಹತ್ರ. ಜಮದಗ್ನಿ ಋಷಿ ಬೆಂಕಿ ಕಿಡಿಯಾಗಿದ್ದ. ಯಾಕೆ ದಿನಾಲು ಬರುವಂಗ ನೀ ಬಂದಿಲ್ಲ, ಯಾಕೆ ತಡವಾಗಿ ಬಂದಿ? ಅಲ್ಲಿ ನಡೆದ ಘಟನೆಯನ್ನ ಲೋಕ ಮಾತೆ ರೇಣುಕ ಮಾತೆ ತನ್ನ ಪತಿ ಜಮದಗ್ನಿ ಮುಂದ ವಿಸ್ತಾರವಾಗಿ ಹೇಳ್ತಾಳ. ಪರಮನೀಸಳೆ, ದುರಾತ್ಮಳೆ, ನಮ್ಮ ಋಷಿ ಮುನಿ ಕುಲದಲ್ಲಿ ಇಂಥ ಘಟನೆಯನ್ನ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ಬಂದಿದೀಯಾ, ನಿನ್ನ ಮೈಯೆಲ್ಲ ಕುಷ್ಠ ರೋಗ ಆಗಲಿ ಅಂತ ಶಾಪ ಕೊಡ್ತಾನ ಜಮದಗ್ನಿ. ಆ ಶಾಪವನ್ನು ಹೊತ್ತುಕೊಂಡು ಮಾತೆ ಹೊರಡ್ತಾಳ. ಅದೊಂದು ದೊಡ್ಡ ರೋಗ, ಕುಷ್ಠ ರೋಗ ಅಂದ್ರೆ ಬಹಳ ದೊಡ್ಡ ರೋಗ. ಎಂತಿಂತ ರೋಗಗಳು ಬರ್ತಾವು ಅಂತಂದ್ರೆ ಹಿಂದ ನಾವು ನೀವು ಕಣ್ಣಾರೆ ಕಂಡಿರ್ತಕ್ಕಂಥ ಕೊರೋನಾ ರೋಗ ಬಂದು ಜನಗಳನ್ನ ಅಲ್ಲೋಲ ಕಲ್ಲೋಲ ಮಾಡಿತ್ತು, ಕೆಲವ್ರನ್ನ ಬಲಿ ತೆಗೆದುಕೊಳ್ತು. ಏನ್ರಿ
ಅದರಲ್ಲೇ ಮುಂಡಗನೂರ ಮಹಾಲಿಂಗರಾಯನ ಕೃಪಾಶೀರ್ವಾದಗಳಿಂದ ಅವನ ಜಪತಪ ಮಾಡುತ್ತಾ ಗುಣಗಾನ ಮಾಡುತ್ತಾ ಇರ್ತಕ್ಕಂಥ ಎಲ್ಲ ಮಾನವರನ್ನ ಕಾಪಾಡೋ ಹೊಣೆಗಾರಿಕೆ ಹೊಂದಿತ್ತು. ಯಾರೋ ಒಬ್ಬರು ಕೆಲವರ ಕೈ ಬಿಟ್ಟು ಹೋದ್ರ ಇನ್ನು ಉಳಿದವನ ಭಕ್ತರು ಯಾರೋ ಕೈ ಬಿಟ್ಟು ಹೋಗ್ಲಿಲ್ಲ. ಮಹಾಲಿಂಗರಾಯನ ಭಂಡಾರದಲ್ಲಿ ಆಶೀರ್ವಾದ ಮಾಡಿದ್ದ ಎಲ್ಲರೂ ಬದುಕುವುದು. ಅಂತ ರೋಗವನ್ನ ಹೊತ್ತಿರ್ತಕ್ಕಂಥ ಪುಣ್ಯಾತ್ಮಗಳು ಒಬ್ಬ ಋಷಿ ಪತ್ನಿಯಾಗಿ ಕುಷ್ಠ ರೋಗ ಮೈ ತುಂಬ ಎಲ್ಲ ಅಂಟಿಕೊಂಡದ. ದುಃಖ ಸಾಗರದಲ್ಲಿ ಪತಿ ಕೊಟ್ಟಂತ ಕುಷ್ಠ ರೋಗದ ಶಾಪವನ್ನ ಎಲ್ಲರೇ ಹೋಗಿ ನಿವಾರಣೆ ಮಾಡಿಕೊಂಡು ಬರಬೇಕು ಅಂತ ಪಾದಯಾತ್ರ ಹೋಗ್ತಾಳ. ತಾಯಿ ಪಾದಯಾತ್ರ ರೇಣುಕ ಎಲ್ಲಮ್ಮ ಮುಂದ ಎಕ್ಕಯ್ಯ ಜೋಗಯ್ಯ ಏಕನಾಥ ಜೋಗನಾಥ ಗುರುಗಳ ಹತ್ರ ಹೋಗಿ ಮಾತಂಗಿಯ ಒಂದು ದೋಣಿಯಲ್ಲಿ ಅಂದ್ರ ನೀರಿನ ಒಂದು ಮಡುವಿನಲ್ಲಿ ತಾನು ಸ್ನಾನ ಮಾಡಿ ಮಡಿಯಿಂದ ಗುರುಗಳು ಹೇಳಿಕೊಟ್ಟಂತೆ ಒಂದು 5 ಮನೆಯ ಭಿಕ್ಷವನ್ನ ತಂದ ನೈವೇದ್ಯ ಮಾಡಿ ಗುರುಪಾದಕ ಅರ್ಪಿಸಿ ನೆಲದ ಮ್ಯಾಲ ಅನ್ನ ಪ್ರಸಾದ ಮಾಡಿ ಆ ಗುರುಗಳ ಆಶೀರ್ವಾದದಿಂದ ಎಕ್ಕಯ್ಯ ಜೋಗಯ್ಯರ ಆಶೀರ್ವಾದದಿಂದ ಗುರುಬಲದಿಂದ ತನ್ನ ಕುಷ್ಠ ರೋಗವನ್ನ ನಿವಾರಣೆ ಮಾಡಿಕೊತ್ತಾಳ ಜಗದ ಮಾತೆ ಎಲ್ಲಮ್ಮ. ಆಮೇಲೆ ಜಮದಗ್ನಿ ಋಷಿ ಹತ್ರ ಬರ್ತಾರ. ಆದ್ರೂ ಅವನ ಕೋಪ ತಾಪ ಕಡಿಮೆ ಆಗಿರೋದಿಲ್ಲ. ಅದಕ್ಕೆ ಅತಿ ಬ್ಯಾರೆದ ಸಂದರ್ಭ ಬಂದಾಗ ಮುಂದೆ ಮತ್ತದನ್ನ ವರ್ಷನ ಈ ಶಾಪದಿಂದ ಏನಾಗ್ತದ ಅಂತ ಕೇಳಿದ್ರೆ ಶಾಪದಿಂದ ಏನಾಗ್ತದ ಅಂತ ಕೇಳಿದ್ರೆ ಬಹಳ ದೊಡ್ಡ ಅನಾಹುತ ಆಗ್ತಾವ. ಬಹಳ ದೊಡ್ಡ ಅನಾಹುತ ಆಗ್ತಾವ. ಒಮ್ಮೆ ವೈಕುಂಠದಲ್ಲಿ ದ್ವಾರಪಾಲಕರಾಗಿ ಜಯ ಮತ್ತು ವಿಜಯ ಇಬ್ರು ದ್ವಾರಪಾಲಕರಾಗಿರ್ತಾರ. ಅಲ್ಲಿ ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂಥ ಸನಕ ಸನಂದನ ಸಜಾತರು ಮತ್ತು ಸನಂತ ಕುಮಾರರು ವಿಷ್ಣುವಿನ ದರ್ಶನಕ್ಕೆ ಬಂದಿರ್ತಾರ. ವಿಷ್ಣುವಿನ ದರ್ಶನಕ್ಕೆ ಬಂದಾಗ ಆ ದ್ವಾರಪಾಲಕರು ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ, ಒಳಗಡೆ ಅವಕಾಶ ಕೊಡೋದಿಲ್ಲ. ಬಿಡ್ರಿ, ಜಗದೊಡೆಯನಾಗಿರುವಂತ ವಿಷ್ಣು ಪರಮಾತ್ಮನ ವಿಷ್ಣು ನಾರಾಯಣನ ದರ್ಶನಕ್ಕೆ ಬಂದಿದ್ದೀವಿ, ನಾವು ಮತ್ತಾರು ಅಲ್ಲ, ಋಷಿಗಳ ಪುತ್ರರು. ಆ ಪರಮಾತ್ಮನ ದರ್ಶನ ಮಾಡ್ಕೊಂಡು ಹೋಗ್ಲಾಕ ಅವಕಾಶ ಕೊಡ್ರಿ ಅಂತಂದ್ರೆ ಜಯ ವಿಜಯರು ದ್ವಾರಪಾಲಕರ ಒಳಗ ಅವಕಾಶ ಕೊಡ್ಲಿಲ್ಲ. ಋಷಿ ಮುನಿಗಳು ಕೋಪ ಬಂದ ಶಾಪ ಕೊಡ್ತಾರ. ನಿಮಗ ಇಷ್ಟೊಂದು ದೊಡ್ಡ ಪದವಿ ಸಿಕ್ಕದ ಪರಮಾತ್ಮನ ದರ್ಶನಕ್ಕೆ ಅಡ್ಡೆ ಮಾಡ್ತೀರಿ ಅಂತಂದ್ರೆ ನಿಮಗ ಅನಂತ ಜನ್ಮ ಬರಲಿ ಅಂತ ಶಾಪ ಕೊಟ್ಟ ಋಷಿ ಕುಮಾರರು ಹೋಗ್ತಾರೆ. ಋಷಿ ಕುಮಾರರು ಹೋಗ್ತಾರೆ. ಆ ಜಯ ವಿಜಯರು ಓಡೋಡುತ್ತಾ ವಿಷ್ಣು ಪರಮಾತ್ಮನ ಪಾದ ಹಿಡ್ಕೊಂಡು ಅಳ್ತಾರ. ಅಪ್ಪ, ಋಷಿ ಮುನಿಗಳ ಪುತ್ರರು ಬಂದಿದ್ರು, ಅವರು ದರ್ಶನ ಮಾಡ್ಬೇಕಂತಿದ್ರು, ಅವರಿಗೆ ದರ್ಶನಕ್ಕೆ ಅವಕಾಶ ಕೊಡ್ಲಿಲ್ಲ. ಅವರಿಗೆ ಅವಕಾಶ ಕೊಡ್ಲಿಲ್ಲ. ಋಷಿ ಮುನಿಗಳ ಶಾಪ ಕೊಟ್ಟು ಹೋಗ್ಯಾರು, ನಿಮಗೆ ಅನಂತ ಜನ್ಮ ಬರಲಿ ಅಂತ. ನಾವೇನು ಮಾಡಬೇಕು? ಹೇ ಪರಮಾತ್ಮ, ನಿನ್ನ ದ್ವಾರಪಾಲಕರಾಗಿ ನಿನ್ನ ಸೇವೆಯನ್ನ ಮಾಡುತ್ತಾ ಬಂದಿದ್ದೀವಿ, ಈ ಶಾಪವನ್ನ ನೀವು ನಿವಾರಣೆ ಮಾಡ್ರಿ ಅಂತ ಬೇಡ್ಕೋತಾರೋ. ಅವಾಗ ವಿಷ್ಣು ಪರಮಾತ್ಮ ಹೇಳ್ತಾನ, ನನಗೂ ದಶ ಅವತಾರ ತಾಳು ಅಂತ ಶಾಪ ಕೊಟ್ಟಾರ, ನಾನು ತಾಳ್ಬೇಕಾಗ್ಯದ. ಮತ್ತ ಋಷಿ ಕುಮಾರರ ಕೊಟ್ಟ ಶಾಪ ಅದು ಜೀವನದಾಗ ಅನುಭವಿಸತಿ ಇರ್ಬೇಕು, ಅದಕ್ಕೆ ಬ್ಯಾರೆ ಪರಿಹಾರ ಇಲ್ಲ. ಋಷಿಗಳ ವಾಕ್ಯಗಳ ಸುಳ್ಳಂದವನೇ ದಡ್ಡ ಅಂದ್ರೆ ಹುಚ್ಚ, ಪಾಗಲ್ಲ. ಸುಳ್ಳಂದವ ಪಾಗಲ್ಲ ಅಂದ್ರೆ ಹುಚ್ಚ. ಅವರ ಕೊಟ್ಟ ಶಾಪ ಅನುಭವಿಸತಿ ಇರಬೇಕು.
ಬೇರೆ ಪರಿಹಾರ ಇಲ್ಲ. ಹೇಳ್ರಿ, ನಾನು ಅದನ್ನು ಪರಿಹರಿಸಲಾಕ ಬರುದು. ಒಂದು ಮುಂದಿನ ಮಾರ್ಗದ ಉದಾಹರಣೆ ಹೇಳ್ತೀನಿ ಕೇಳಿ. ನೀವು 7 ಜನ್ಮದಲ್ಲಿ ಶಿವಭಕ್ತರಾಗಿ ನನ್ನ ಬಳಿಗೆ ಬರುವರೋ, ಇಲ್ಲ 3 ಜನ್ಮದಲ್ಲಿ ನನ್ನ ವೈರಿಯಾಗಿ ನನ್ನ ಬಳಿಗೆ ಬರುವರೋ ನೀವ ನಿರ್ಧರಿಸ್ರಿ. ಯಪ್ಪ, ಶಿವಭಕ್ತರಾಗಿ 7 ಜನ್ಮವನ್ನ ನಾವು ಪಡೆದುಕೊಂಡು ಬರುವುದಕ್ಕಿಂತಲೂ ನಿನ್ನ ವೈರಿಯಾದರೂ ಚಿಂತಿಲ್ಲ. 3 ಜನ್ಮದಲ್ಲಿ ನಮಗೆ 3 ಜನ್ಮ ಕೊಡು, ನಾವು 3 ಜನ್ಮದಲ್ಲಿ ನಿನ್ನ ವೈರಿಯಾಗಿ ನಿನ್ನ ಬಳಿಗೆ ಬೇಗ ಬರ್ತೀವಿ ಅಂತ ಜಯ ವಿಜಯರು ಹೇಳ್ತಾರೆ. ಋಷಿಗಳ ಕೊಟ್ಟ ಶಾಪ ಉಷಿ ಹೋಗಲಿಲ್ಲ. ಮುಂದ ಮೊದಲನೇ ಅವತಾರದಲ್ಲಿ ಹಿರಣ್ಯಕಶ್ಯಪರಾಗಿ ಹುಟ್ಟಿ ಬರ್ತಾರ. ಯಾರು? ಜಯ ವಿಜಯರು. ಅಲ್ಲಿ ವಿಷ್ಣು ಪರಮಾತ್ಮನಿಗೆ ವೈರಿ ಆಗ್ತಾರ ಇಬ್ರು. ನೋಡ್ರಿ, ಹಿರಣ್ಯಕ್ಷ ಏನು ಮಾಡಿದ ಅಂತಂದ್ರ 66 ಕೋಟಿ ದೈತ್ಯರು, 33 ಕೋಟಿ ದೇವತೆಗಳು ಸಮುದ್ರ ಮಥನ ಮಾಡಿ ಅಮೃತ ಪಾನ ಮಾಡಿದ್ರು. ಇವರ ವಿಷವನ್ನ ಪಾನ ಮಾಡಿದ್ರು. ಪರಮಾತ್ಮ ಅದನ್ನ ವಿಷವನ್ನ ಅವರು ಸಾಯಬಾರದಂತ ಕರುಣೆಯಿಂದ ತನ್ನ ಕಂಠದಲ್ಲಿ ಇಟ್ಟುಕೊಂಡಿದ್ದ. ಆ ಕಥೆ ನಿಮಗೆ ಗೊತ್ತದ. ಇಲ್ಲಿ ಹಿರಣ್ಯಾಕ್ಷ ಚಾಣಾಕ್ಷತನದಿಂದ ಏನು ಯೋಚನೆ ಮಾಡಿದ ಅಂತಂದ್ರ, ಈ ದೇವತೆಗಳು ಅಮೃತವನ್ನ ಕುಡಿದು ಅಮರರಾಗ್ತಾ ಇದ್ದಾರೆ. ಇವರಿಗೆ ಅಮೃತ ಸಿಗುವುದು ಎಲ್ಲೇ? ಈ ಭೂಮಿಯಿಂದ. ಈ ಭೂಮಿನ ಇಲ್ಲದಂಗ ಮಾಡ್ರ ಕುಡಿಲಿ ಇವರ ಮಕ್ಕಳ ಅಮೃತ. ಹಿರಣ್ಯಾಕ್ಷ ಈ ಚಾಪಿ ಸುತ್ತೀರಿ ನೋಡ್ರಿ, ನೀವು ಮನ್ಯಾಗ ಚಾಪಿ ಸುತ್ತಿರ್ತಿರ್ಲಿಲ್ಲ, ಹಾಸ್ಕೋತೀರಿ ಕುಂಡಿರ್ತೀರಿ ಚಾಪಿ. ಈ ಚಾಪಿ ಸುತ್ತಿದಂಗ ಹಿರಣ್ಯಾಕ್ಷ ಈ ಭೂಮಿಯನ್ನ ಚಾಪಿ ಸುತ್ತಿದಂಗ ಸುತ್ತಕೊಂಡ ಪಾತಾಳದಾಗ ಓದಿಟ್ಟು ಅವನು ಅಲ್ಲೇ ಕುಂತ ನೀರಿನೊಳಗೆ ಕುಂತ. ಪರಮಾತ್ಮ ದಶ ಅವತಾರಗಳಲ್ಲಿ ವರ ಅವತಾರ ಧಾರಣ ಮಾಡ್ಕೊಂಡು ಬರ್ತಾನ. ನೋಡ್ರಿ, ಹಂದಿ ಅವತಾರ. ವರ ಅಂದ್ರ ಹಂದಿ ನೋಡ್ರಿಲ್ಲ, ನಿಮ್ಮೂರಾಗ ಅದಾವಿಲ್ರಿ, ನಮ್ ಕಡೆ ಅದಾವ್ರಿ. ಅವರು ಸ್ವಚ್ಛ ಮಾಡ್ತಿರ್ತಾವ ಅಂತ ವರ ಅವತಾರ ಧಾರಣ ಮಾಡಿಕೊಂಡ ಪರಮಾತ್ಮ ಪಾತಾಳ ಇಳಿತಾನ ನೀರಿನಲ್ಲಿ. ಯಾಕ? ಅವ ಭೂಮಿ ಸುತ್ತಕೊಂಡು ಹೋಗಿದ್ದ. ಭೂಮಿ ಇಲ್ಲ, ದೇವತೆಗಳಿಗೆ ಅಮೃತ ಇಲ್ಲ. ಅದಕ್ಕೆ ದೇವತೆಗಳಲ್ಲಿ ಬಹಳಷ್ಟು ಅವರು ದುಃಖ ಮಾಡುವಾಗ ಪರಮಾತ್ಮ ವರ ಅವತಾರದಿಂದ ಹೋಗಿ ಹಿರಣ್ಯಾಕ್ಷನ ಕೊಂದು ಆ ಭೂಮಿಯನ್ನ ಪುನಃ ತಂದು ಚಾಪಿ ಸುತ್ತಿದಂಗ ಸುತ್ತಿದ್ದಲ್ಲ, ಅದನ್ನ ಹಾಸಿ ಭೂಮಿ ಮತ್ತು ಮೊದಲಿದ್ದಂಗ ಮಾಡಿದ ವರ ಅವತಾರದಲ್ಲಿ ವಿಷ್ಣು ಪರಮಾತ್ಮ. ಮತ್ತು ಯಥಾ ಪ್ರಕಾರ ದೇವತೆಗಳ ಅಮೃತ ಕೊಡುದು ಅಮರ ಆಗ್ಲಾಕತ್ತಿರು. ಏನ್ ಆಮೇಲೆ ಹಿರಣ್ಯಾಕ್ಷ ಏನೋ ಸತ್ತ. ಹಿರಣ್ಯಕಶ್ಯಪ ಇತ್ತು ನೋಡ್ರಿ, ಹರಿ ಮ್ಯಾಲ ಉರ್ದ ಬಿತ್ತು. ನನ್ನ ಒಳ ಹುಟ್ಟಿದವನು ಇವ ಕೊಂದಾನಂದ್ರ ಇವನು ನಾ ಸಾಯಿಸಬೇಕ, ಇವನ ಜ್ಞಾನ ನಾವು ಮಾಡಬಾರ್ದು ಅಂತ ಅವನ ಮನುಷ್ಯನಾಗ ಗೊತ್ತ. ಅವನು ದೊಡ್ಡ ತಪಸ್ವಿ ಆಗಿ ವರ ಪಡ್ಕೊಂಡು ಅವಂಗ ಮುಂದೆ ಮರಿ ಆಗ್ತದೆ. ಪ್ರಹ್ಲಾದ ಹುಟ್ಟಿ ಬರ್ತಾನ. ಪ್ರಹ್ಲಾದನಲ್ಲಿ ಏನಿತ್ತು ಅಂತಂದ್ರೆ ಹರಿನಾಮ ಸ್ಮರಣೆ ಮಾಡುವಂತ ಬುದ್ಧಿ ಇತ್ತು. ಹರಿನಾರಾಯಣ ಹರಿನಾರಾಯಣ ಅಂತಿತ್ತು. ಅವಾಗ ಹಿರಣ್ಯಕಶ್ಯಪ ಹೇಳ್ತಿದ್ದ ಮಗನಿಗೆ, ಆ ಚಾಂಡಾಲನ ಹೆಸರು ಇಲ್ಲಿ ಎತ್ತಬೇಡ ನೋಡೋ, ನನ್ನ ಒಳ ಹುಟ್ಟಿದ ಸೋದರನ ಕೊಂದಂತ ನಿನ್ನ ಹರಿ ಹೆಸರು ಎತ್ತಬೇಡ. ನಿನ್ನ ಪಾಲಿಗೆ ನಾನ ಹರಿ, ನನ್ನ ಹೆಸರು ತಗೋರೋ. ಹಿರಣ್ಯಕಶ್ಯಪ ಹರಿಯನ್ನ ನಡೀತದ, ಆ ದುಷ್ಟನ ಹೆಸರು ತಗೋಬೇಡ ಅಂತಂದಾಗ ಹೇಳ್ತಾನ ಪ್ರಹ್ಲಾದ್. ಬಹಳ ದೊಡ್ಡ ಶ್ರೇಷ್ಠ ಭಕ್ತ ಆತನು. ಬಹಳ ಚಂದ ಹೇಳ್ತಾನ, ಅಪ್ಪ ಈ ಜಗತ್ತೆಲ್ಲ ಪರಮಾತ್ಮನಿಂದ ತುಂಬಿಕೊಂಡದ. ಹರಿನಾಮ ಸ್ಮರಣೆ ಮಾಡುವುದು ನನ್ನ ಧರ್ಮ. ನಿಮಗಿಂತಲೂ ಈ ಜಗತ್ತಿನಕ್ಕಿಂತಲೂ ಹರಿ ಪರಮಾತ್ಮನೇ ದೊಡ್ಡವನು. ಹರಿನಾರಾಯಣನ ನಾಮ ಸ್ಮರಣೆನ ನಾನು ಮಾಡೋದು. ನೀ ಹೇಳಿದ್ರೆ ನಾ ಬಿಡಂಗಿಲ್ಲ ಅಂದ. ಬಿಡಂಗಿಲ್ಲ ಅಂದ್ರೆ ನಿನ್ನ ನಾ ಬಿಡಂಗಿಲ್ಲ
ಬಿಡಂಗಿಲ್ಲ ಅಂದವ್ ಮಗನಿಗೆ, ಬಿಡಂಗಿಲ್ಲ ಅಂತ. ಅವಾಗ ಪ್ರಹ್ಲಾದನ ಒಯ್ದು ಬೆಂಕಿಯಾಗ ಒಗಿತಾನ. ಬೆಂಕಿಯಲ್ಲಿ ಒಗದಾಗ ಹರಿನಾರಾಯಣ ಹರಿನಾರಾಯಣ ಅನ್ಕೋತ ಬೆಂಕಿ ಒಳಗಿಂದ ಹೊರಗೆ ಬರ್ತಾನ ಪ್ರಹ್ಲಾದ. ಹಾವುಗಳ ತಂದು ಅವನ್ನ ಸಾಯಿಸ್ಬೇಕಂತ ಎಲ್ಲಾ ಜಾತಿ ಹಾವುಗಳನ್ನ ಕೂಡಿಸಿ ಅದ್ರಾಗ ಇವನು ಎಸಿತಾರ. ಅದ್ರಾಗ ಹರಿನಾರಾಯಣ ಅನ್ಕೊಂಡು ಹೊರಗೆ ಬರ್ತಾನ. ಮತ್ತ ಪರ್ವತ ಮ್ಯಾಗಿಂದ ಎಸಿತಾರ, ಬಹಳ ದೊಡ್ಡ ಪರ್ವತ. ಆ ಪರ್ವತ ಮ್ಯಾಗಿಂದ ಎಸದಾಗ ವಿಷ್ಣು ಪರಮಾತ್ಮ ಬಂದು ಅವನು ಹಿಡಿದು ತೆಳಗಿಳಿಸಿ ಕಳಿಸ್ತಾನ. ಹರಿನಾರಾಯಣ ಹರಿನಾರಾಯಣ ಅನ್ಕೋತ ಬರ್ತಾನ. ಇಷ್ಟ ಆದ್ರೂ ಅವ್ರು ಕೋಪ ಆಡುವುದಿಲ್ಲ. ತಂದಿದ ಆನೆ ಕಾಲಿಗೆ ಕಟ್ಟಿ ಎಳಸ್ತಾನ, ಆನೆಗಳಿಂದ ತುಳಿಸ್ತಾನ. ಆದ್ರೂ ಅವು ಬಂಧನ ಮಾಡಂಗಿಲ್ಲ. ಅದರಂತೂ ಪಾರಾಗಿ ಹರಿನಾರಾಯಣ ಅನ್ಕೋತ ಬರ್ತಾನ. ಯಾರು? ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದನ ಮ್ಯಾಲ ಕರುಣೆ ಬರಲಾರ್ದ ಇಸಾ ಕುಡದ ಸಾಯಿಲಿ ಅಂತ ಇಸಾನು ಕೂಡ ಕೊನೆಗೆ ಕುಡಿಸುವಂತವನಾಗ್ತಾನೆ. ಕೇಳ್ತಾನ, ನೀ ನನ್ನ ಮಗ ಅಲ್ಲ, ನನಗ ವೈರಿಯಾಗಿ ಹುಟ್ಟಿದಿ. ಆ ಹರಿನಾಮ ಸ್ಮರಣೆಯನ್ನ ಮಾಡ್ತಿ. ನಿನ್ನ ಹರಿ ಎಲ್ಲಿದ್ದಾನೋ? ನಿನ್ನ ಹರಿ ಎಲ್ಲಿದ್ದಾನ? ಹರಿ ನಿನ್ನ ಹರಿನ ಅಪ್ಪ. ಅನೂರೇನು ತನ್ನ ಕಾಷ್ಟಗಳಲ್ಲಿ ವಿಷ್ಣು ಹರಿ ಎಲ್ಲಾ ಕಡೆ ತುಂಬಿಕೊಂಡಾನ. ಎಲ್ಲಾ ಕಡೆ ತುಂಬಿಕೊಂಡ ನಿನ್ನ ಹರಿ ನನ್ನ ದ್ವಾರ. ಈ ಕಂಬ ಇದೆಯಲ್ಲ, ಈ ಕಂಬದಲ್ಲಿ ನಿನ್ನ ಹರಿ ಇದ್ದಾನೇನು? ಕಂಬದಲ್ಲಿನೂ ಇದ್ದಾನ ತಂದೆ ಅಂತ ಹೇಳಿದ. ಹಾಗಾದ್ರೆ ನಿನ್ನ ಹರಿನ ಕರಿ ಅಂತ ಹೇಳಿದಾಗ ಟಾರ್ಚರ್ ಕೊಡ್ತಿದ್ದ ಬಹಳ ದೊಡ್ಡ ಭಕ್ತ ಪ್ರಹ್ಲಾದ. ಆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚೆ ನರಸಿಂಹನ ಅವತಾರ ತಗೊಂಡ ಕಂಬದಲ್ಲಿ ಉದಯ ಆದ. ಯಾರು? ವಿಷ್ಣು ಪರಮಾತ್ಮ. ಅವಾಗ ಈ ರಾಕ್ಷಸನಾದಂತ ಹಿರಣ್ಯಕಶ್ಯಪನನ್ನ ಹಿಡಿದು ಅಡ್ಡ, ನರಸಿಂಹನ ಅವತಾರ ಅಂದ್ರೆ ಗೊತ್ತಿರಲ್ಲ, ಶಿವದ ಅವತಾರ ಅದೊಂದು. ಬಾಯಿ ತೆರೆದ ಹಲ್ಲಿನಿಂದ ತನ್ನ ಹೊಟ್ಟಿಯನ್ನ ಬಗದು ಒಳಗಿನ ಕಳ್ಳ ತೆಗೆದ ರಕ್ತ ಕುಡಿದ ವಿಷಾಡ್ತಿದ್ದ. ಅವನ ಪ್ರಾಣ ಹೋಗ್. ಹಿಂದ ಋಷಿಗಳು ಕೊಟ್ಟ ಶಾಪ ಸುಳ್ಳಾಗಲಿಲ್ಲ. ಇದು ಮೊದಲನೇ ಜನ್ಮದಾಗ ಜಯ ವಿಜಯರು ಹಿರಣ್ಯಕಶ್ಯಪರಾಗಿ ತಮ್ಮ ರಾಕ್ಷಿ ಜನ್ಮವನ್ನು ಉದ್ಧಾರ ಮಾಡಿಕೊಂಡ್ರು. ವರ ಅವತಾರದಿಂದ ಮತ್ತ ನರಸಿಂಹನ ಅವತಾರದಿಂದ. ಮುಂದ ಎರಡನೇ ಅವತಾರದಲ್ಲಿ ರಾಮಾಯಣ ವಿಷಯ ಹೇಳ್ತೀನಿ. ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮಾಯಣದೊಳಗ ಶಿವನ ಭಕ್ತನಾಗಿರ್ತಕ್ಕಂಥ 10 ತಲೆ ರಾವನಾಗಿ ವಿಜಯ ಬರ್ತಾನ 2ನೇ ಜನ್ಮದಲ್ಲಿ. ಮತ್ತ ವಿಜಯರು ಮುಂದೆ ಕುಂಭಕರ್ಣನಾಗಿ ಬರ್ತಾರೆ. ಇಬ್ರು ರಾವಣ ಕುಂಭಕರ್ಣನಾಗಿ ಬಂದಾಗ ವಿಷ್ಣು ಪರಮಾತ್ಮ ಶ್ರೀಮನ್ ನಾರಾಯಣನು ಶ್ರೀರಾಮಚಂದ್ರನ ಅವತಾರದಲ್ಲಿ ಬಂದು ರಾವಣನ್ನ ಮತ್ತು ಕುಂಭಕರ್ಣನನ್ನ ವಧ ಮಾಡ್ತಾನೆ. ಅದು ಕಥಾಭಾಗ ಬಹಳ ದೊಡ್ಡದದ ಏನ್ರಿ. ಅವ್ರನ್ನ ಹೊಡೆದ್ರೆ ಮುಗಿತಿಷ್ಟ. ಮುಂದಕ್ಕೆ ಹೋಗೋಣ, ಇನ್ನ ಮಹಾಭಾರತಕ್ಕೆ ಹೋಗೋಣ. 3ನೇ ಜನ್ಮದಲ್ಲಿ ಇದೇ ಜಯ ವಿಜಯರು ವಕ್ರದಂತ ಶಿಶುಪಾಲರಾಗಿ ಜನಿಸ್ತಾರೆ. ಅಲ್ಲಿ ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬಂದು ಶ್ರೀಕೃಷ್ಣನ ಅವತಾರದಲ್ಲಿ ಮತ್ತ ವಕ್ರದಂತನನ್ನ ಮತ್ತು ಶಿಶುಪಾಲನನ್ನ ವಧ ಮಾಡ್ತಾರೆ. ಯಾಕಂತ ಕೇಳಿದ್ರ ಅವ್ರ ತಾಯಿ ಹತ್ರ ವಚನ ತಗೊಂಡಿರ್ತಾನೆ ಕೃಷ್ಣ, ನನ್ನ ಮಗ 100 ತಪ್ಪು ಮಾಡು ತನಕ ಸಾಯಿಸಬಾರದು. ಹೇಳಿ, 100 ತಪ್ಪು ಮಾಡುವವರೆಗೆ ಸಾಯಿಸಬಾರದು ಅಂತ ವಚನ ತಗೊಂಡಿರ್ತಾಳು. ಅವನ್ 100 ತಪ್ಪು ಮಾಡುತ್ತಾನ ಸುಮ್ಮ ಇರ್ತಾನೆ ಕೃಷ್ಣ. ಯಾಕಂತಂದ್ರ ಅದೊಂದು ಯಾಗ ಯಜ್ಞೆಯನ್ನ ಮಾಡ್ತಕ್ಕಂಥದ್ದು. ಧರ್ಮರಾಜ ಯಜ್ಞ ಹೂಡಿದ್ದ. ಆ ಯಜ್ಞದಲ್ಲಿ ಯಾರ ಅಗ್ರರು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನನ್ನ ಆಯ್ಕೆ ಮಾಡಿದರು. ಭೀಷ್ಮಾಚಾರ್ಯ ಮುಂತಾದವರೆಲ್ಲ ಗುರು ಹಿರಿಯರು. ಗೊಲ್ಲ ಅಂತಿದ್ದವ್ ಶಿಶುಪಾಲ್ ವಕ್ರದಂತ. ನಿನಗ್ಯಾಕ ಪಾದ ಪೂಜೆ ಅಗ್ರ ಪೂಜೆ? ಇಲ್ಲನ ಬ್ಯಾರೆದವ್ರು. ನೀ ಯಾಕೊಡಿ? ನೀನು 17 ಬಾರಿ ಜರಾಸಂಧನು ಕೂಡ ಯುದ್ಧ ಮಾಡಿ ಸಮುದ್ರದ ಮ್ಯಾಲ ಮಣಿ ಕಟ್ಟಿಕೊಂಡು ಊರು ನಿರ್ಮಿಸಿಕೊಂಡು ಕುಂತಾವ ಅಂಜುಗುರ್ಕ. ನೀನು ಇಲ್ಲಿ ಬಂದ ಅಗ್ರ ಪೂಜೆಗೆ ಯೋಗ್ಯನಾ ನೀನು? ಈ ಅಗ್ರ ಪೂಜೆಗೆ ಆಯ್ಕೆ ಮಾಡಿರ್ತಕ್ಕಂಥ ಹಿರಿಯರಿಗೂ ಏನು ಗೊತ್ತಿಲ್ಲ,
ಇಲ್ಲಿ ಕೂಡಿರ್ತಕ್ಕಂಥ ಜನಗಳಿಗೆ ಬುದ್ಧಿ ಇಲ್ಲ ಅಂತ ಅವ್ನು ಕುಗ್ಯಾಡಕತ್ತ ಆದ್ರೂ ಸುಮ್ಮ ಇದೆ ಕೃಷ್ಣ. ಇನ್ನೇನ್ರಿ 100ನೇದು ಅಂದ್ರ 99ನೇ ತನ್ನ ತಪ್ಪು ಆಗುವವರೆಗೆ ಇನ್ನೇನು 100ನೇ ತಪ್ಪು ಆಗತಿತ್ತು. ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಚಕ್ರ ಇತ್ತು. ಆ ಚಕ್ರ ಬಿಟ್ಟ ವಕ್ರದಂತನನ್ನ ಮತ್ತು ಶಿಶುಪಾಲನನ್ನ ಶಿರಚ್ಛೇದನ ಮಾಡಿದ. ಶಿರಚ್ಛೇದನ ಮಾಡಿದಾಗ ಅವರ ಶಾಪಗ್ರಸ್ತರಾಗಿದ್ರಲ್ಲ ಬ್ರಹ್ಮನ ಮಾನಸ ಪುತ್ರರು, ಸನಕ ಸನಂದನ ಶಾಪ ಕೊಟ್ಟಿದ್ರಲ್ಲ ಪುತ್ರರು, ಆ ಶಾಪ ವಿಮೋಚನೆ ಆಯ್ತು. ಮತ್ತು ಜಯ ವಿಜಯರಾಗಿ ವಿಷ್ಣುನು ದ್ವಾರಪಾಲಕರಾಗಿ ಅವರು ದ್ವಾರಪಾಲರನ್ನ ಕಾಯ್ತಾ ಇರುವಂತ ಕಥೆ ಬರ್ತದೆ ಎನ್ನು ಆತ್ಮೀಯ ಬಂಧುಗಳೇ. ನಿಮಗ ಇನ್ನೊಂದು ಸತ್ಯ ಘಟನಾ ಹೇಳಬೇಕು ಅಂತಂದ್ರೆ, ನಮ್ಮ ಮಹಿಮಾನ್ವಿತ ಮಹಾಲಿಂಗರಾಯರ ಪುರಾಣದಲ್ಲಿ ಆನೆಗುಂದಿಯ ಪಟ್ಟಣವನ್ನ ಬಿಟ್ಟು ಕರಿಗೌಡ ಮತ್ತು ಕೆಂಚಗೌಡರು ಬಿಲ್ವಾಡ ಪಟ್ಟಣ ಅಂದ್ರೆ ಭೀಮತಡಿಗೆ ಬಂದು ಅವರು ವಾಸವಾಗಿರ್ತಾರೆ. ಅಲ್ಲೇ ಕರಿಗೌಡನ ಮಕ್ಕಳಾಗಿರ್ತಕ್ಕಂಥ ಸೋಮರಾಯ ಮತ್ತು ತುಕ್ಕಪ್ಪರಾಯ ಬೆಳೆದು ದೊಡ್ಡವರಾಗಿರ್ತಾರೆ. ಹಿಂದೆ ನಿಮ್ಮ ಕತೆ ಹೇಳೇನೆ. ಅಲ್ಲಿ ಬಿಟ್ಟು ಗುರು ಬೀರಲಿಂಗನ ಹಿರಿಕರ ಕತೆ ತಂದು ಇಲ್ಲಿಗೆ ಹಚ್ಚಾರ. ಇನ್ನ ಮ್ಯಾಲ ಅವ್ರದ ಮುಂದುವರಿತದ. ಮಾಳಿಂಗರಾಯ ಹೆಂಗ ಬರ್ತಾನ ನೋಡುವಂತ ಅಮೃತ ಬಹಳ ದೊಡ್ಡ ಕಥಾಭಾಗ, ಬಹಳ ಸುಂದರವಾಗಿರ್ತಕ್ಕಂಥದ್ದು. ಕರಿಗೌಡ ಮಾದೇವಿ ಮಕ್ಕಳಾಗಿರುವಂತ ತುಕ್ಕಪ್ಪ ಸೋಮರಾಯ ಬಹಳ ದೊಡ್ಡ ಅರಸರಿವು, ಬಹಳ ದೊಡ್ಡ ಅರಸರು. ಇವರು ಮದುವೆ ಆಗ್ತದ. ಯಾರ ಜೊತೆ? ಶೆಜ್ಜಾಳದವರ ಮಣಿತಾನ ಅಮೃತಬಾಯಿ, ಮಾನ್ಯನವರ ಮಣಿತಾನದ ಅಮೃತಬಾಯಿನನ್ನ ತುಕ್ಕಪ್ಪರಾಯನಿಗೆ ನಿಶ್ಚಯ ಮಾಡಿರ್ತಾರೆ. ಮತ್ತ ರಾಜಾಳದವರ ಮಣಿತಾನದ ಶೆಜ್ಜಾಳದವರ ಮಣಿತಾನದ ಕಣಬಾಯಿನ ಸೋಮರಾಯನಿಗೆ ನಿಶ್ಚಯ ಮಾಡಿರ್ತಾರೆ. ಯಾಕು ಅಂತ ಕೇಳಿದ್ರೆ, ತುಕ್ಕಪ್ಪರಾಯನ ಮದುವೆಯ ಮಾಡುವುದರ ಜೊತೆಗೆ ತಮ್ಮ ಸೋಮರಾಯನ ಮದುವೆನು ಕೂಡೆ ಮಾಡಿದ್ರೆ ಒಂದ ಹಂದರದಾಗ ಹೆಂಗಿರ್ತದಂತ ಗುರು ಹಿರಿಯರು ನಿಶ್ಚಯ ಮಾಡಿ ಮದುವೆ ಮಾಡ್ತಿರ್ತಾರೆ. ಆ ಮದುವೆ ಅಂತಿಂತದಲ್ಲ, ಬಹಳ ಸುಂದರವಾಗಿರ್ತಕ್ಕಂಥ ಮದುವೆ ಅದು. ಆ ಮದುವೆಗೆ ಬಹಳ ದೂರಿನಿಂದ ಎಲ್ಲ ಮಹಾರಾಜರು ಮಹಾರಾಣಿಯರು ದೇವತೆಗಳು ಬಂದಿರ್ತಾರೆ. ಬಹಳ ದೊಡ್ಡ ಅದ್ಭುತವಾದಂತ ಮದುವೆ ನಡೆದು ಹೋಗ್ತದ. ಬಹಳ ಸುಂದರವಾಗಿರ್ತಕ್ಕಂಥ ಮದುವೆ ಅದು. ಆ ಮದುವೆಯ ಕಥಾಭಾಗವನ್ನ ಮುಂದ ಅವರ ಮದುವೆ ಮಾಡಿಕೊಂಡು ಸದ್ಗುರುವಿನ ಗುಲಾಮರಾಗಿ ಯಾವ ರೀತಿ ನಡ್ಕೋತಾರ, ಗುರುವಿನ ಬರಮಾಡಿಕೊಂಡು ಮದುವೆ ಆದರೂ ಅವರಿಗೆ 23 ವರ್ಷ ಕೂಡ ಆದ್ರೂ ಕೂಡ, ಅಂದ್ರೆ ಅವರಿಗೆ 12 ವರ್ಷ ಮದುವೆ ಆದ್ರೂ ಕೂಡ ಮಕ್ಕಳಾಗಿರಂಗಿಲ್ಲ. ಮುಂದೆ ಅವರಿಗೆ ಮಕ್ಕಳಾಗಬೇಕಾದ್ರೆ ಏನು ಮಾಡ್ತಾರ, ಎಲ್ಲಿ ಹೋಗ್ತಾರ? ಮತ್ತು ಅವರ ರಾಜ್ಯರು ಮತ್ತ ಗೌಡರು ಅರಸರು ಗೌಡಿಕಿ ಹೆಂಗ ಮಾಡ್ತಾರ, ರಾಜಕೀಯ ಹೆಂಗ ಮಾಡ್ತಾರ, ಅರಸರು ಹೆಂಗ ಆಗ್ತಾರ, ಗೌಡ್ರು ಹೆಂಗ ಆಗ್ತಾರ. 13 ಅಂದ್ರೆ ಅವರ ದೃಷ್ಟಿಕೋನ ಬಹಳ ದೊಡ್ಡದು. ಎಲ್ಲಾ ಹಳ್ಳಿಗಳಿಗೆ ಒಂದೊಂದು ಹಳ್ಳಿಗೆ ಹೋಗಿ ನಾವು ಅವರಿಗೆ ಮಾರ್ಗದರ್ಶನ ನೀಡುವುದಕ್ಕಿಂತಲೂ ಈ ಎಲ್ಲಾ ಹಳ್ಳಿಗಳನ್ನು ಒಟ್ಟುಗೂಡಿಸೋಣ ಅಂತ ವಿಚಾರ ಮಾಡ್ತಾರ. 13 ಹಳ್ಳಿ ಒಂದ ಕಡೆ ಸೇರಿಸ್ತಾರ, 12 ಹಳ್ಳಿ ಒಂದ ಕಡೆ ಸೇರಿಸ್ತಾರ, 12 ಹಳ್ಳಿಗೊಂದು ಕೂಡಿಸಿದಕ್ಕೊಂದು ಹೆಸರಿಡ್ತಾರ, ಮತ್ತ 13 ಹಳ್ಳಿ ಕೂಡಿಸಿದಕ್ಕೊಂದು ಹೆಸರಿಡ್ತಾರ. ಮುಂದೆ ನಾಳೆ ಆ ಅರಶಿಕ್ಕಿ ಗೌಡಿಕಿ ಯಾವ ರೀತಿ ಮಾಡ್ತಾರ, ಆ 13 ಹಳ್ಳಿಗಳು ಯಾವ ಮತ್ತ 12 ಹಳ್ಳಿಗಳು ಯಾವ, ನಾಳಿನ ದಿವಸ ಈ ಕಥಾಭಾಗ ಮುಂದುವರಿತದ. ಅವು ಹೆಸರುಗಳು ಹಂಗದಾವ, ಎಲ್ಲಿ ಸಿಗಂಗಿಲ್ಲ, ಕೇಳಾಕ ಮಿಸ್ ಮಾಡ್ಕೋಬೇಡ್ರಿ. ಹಾಡುಣಿಕೆ ಅವ್ರಿಗೆ ಮಾತ್ರ ಗೊತ್ತಿರ್ತಾವ, ಇದು ಉಳ್ಕದವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಏನಾದ್ರೂ ಬಹಳ ಕಿತ್ತಾಕಿದ್ರೆ ಗೊತ್ತಿರ್ತಾವ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಕಥಾಭಾಗ ನಾಳಿನ ದಿವಸ ಬರ್ತದೆ. ಆತ್ಮೀಯ ಬಂಧುಗಳೇ,
ನೀವುಗಳು ಮತ್ತೆ ಆರತಿ ತಗೊಂಡು ಬರ್ರಿ. ಈ ಕಾರ್ಯಕ್ರಮದೊಂದಿಗೆ ಮುಕ್ತಾಯವನ್ನ ಮಾಡೋಣ. ಏನ ಆತ್ಮೀಯ ಬಂಧುಗಳೇ, ನಿಮಗೊಂದು ಸತ್ಯ ಘಟನೆಯನ್ನ ಹೇಳೋಣ. ಒಂದು ನಾಯಿ ಇತ್ತು, ನಾಯಿ. ಆ ಒಂದು ನಾಯಿ ಮುಂದೆ ಓಡ್ತಿತ್ತು, ಅದರ ಹಿಂದೆ ಇನ್ನೊಂದು ನಾಯಿ ಬೆನ್ನು ಹತ್ತಿತ್ತು. ಏನ್ರಿ, ಇನ್ನೊಂದು ನಾಯಿ ಬೆನ್ನು ಹತ್ತಿತ್ತು. ಆ ಮುಂದೆ ಓಡು ನಾಯಿ ನೋಡಿ ಹಿಂದೆ ಓಡು ನಾಯಿ ಹೇಳ್ತಿತ್ತು ಏನಂತ, ಹೆಂಗ ತೋರಿಸ್ಕೊಂಟು ಹೊಂಟತಿ ನೋಡು ಮುಂದಿನ ನಾಯಿ ಅಂತ. ಅವಾಗ ಮುಂದೆ ಓಡು ನಾಯಿ ಹೇಳ್ತಿತ್ತು, ನೋಡು ನಾವ್ ಒಬ್ಬನ ಮುಂದೆ ಹೊಂಟನಿ, ನೀ ನೋಡಾಕತ್ತಿ, ನಿನ್ನ ಹಿಂದೆ 100 ನಾಯಿಗಳು ಬಂದಾವ, ಬೆನ್ನ ನೋಡ್ತಾರೋ ಅದನ್ನ ನೋಡಪ್ಪ ಅಂತ ಮುಂದೆ ಓಡು ನಾಯಿ ಹೇಳ್ತಿತ್ತು ಅಂತ ಒಂದು ದಂತ ಕಥೆ ಬರ್ತದೆ. ಆತ್ಮೀಯ ಬಂಧುಗಳೇ, ಈ ಪುರಾಣ ಪ್ರವಚನವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಮಂಗಲದೊಂದಿಗೆ ಆರತಿಯೊಂದಿಗೆ ಮಂಗಲವನ್ನ ಪಾಡೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೆ ಶುಭವಾಗಲಿ, ಶುಭ ಉದಯ. ಹರ ಓಂ ಸನಾವವತು ಸನಹೋ ಪುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಶಿವಾಯ ಮಹಾದೇವ. ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.